Hello, my dear second PU students. Today we will discuss one more important topic. ಹೌದಾ ಒಂದೇ ಕ್ವಶನ್ನು ಫಾರ್ ಎಕ್ಸಾಂಪಲ್ ಡೂ ಫಾರ್ಮ್ಸಲ್ಲಿ ಕೂಡ ಕೇಳಿರ್ತಾರೆ ನಿಮಗೆ ಸ್ವಲ್ಪ ಗೊತ್ತಿರಲಿ. ಅದೇ ಕ್ವಶನ್ಸನ್ನು ಕೆಲವೊಂದು ಸಂದರ್ಭದಲ್ಲಿ ಡೂ ಫಾರ್ಮ್ಸ್ ಕೇಳಿರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಕ್ವಶನ್ ಟ್ಯಾಗ್ ಕೂಡ ಕೇಳಿರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಫ್ರೇಮಿಂಗ್ ಕ್ವಶನ್ ಕೂಡ ಕೇಳಿರ್ತಾರೆ. ಆದರೆ ಇನ್ನು ಮೂರು ಕೂಡ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕೆಲವೊಂದು ಜನ ಡೂ ಫಾರ್ಮ್ಸ್ ಬರೆಯೋದ್ರೆ ಕ್ವಶನ್ ಟ್ಯಾಗ್ ಬರ್ತಿರ್ತಾರೆ, ಕ್ವಶನ್ ಟ್ಯಾಗ್ ಬರೆಯೋದ್ರೆ ಫ್ರೇಮಿಂಗ್ ಕ್ವಶನ್ ಮಾಡಿರ್ತಾರೆ. ಇವು ಮೂರು ಬೇರೆ ಕಾನ್ಸೆಪ್ಟ್ಗಳು. ಹೌದಾ? ಹಾಗಿದ್ರೆ ಮೂರು ಕ್ಲಾರಿಟಿ ಮಾಡ್ಕೊಂತ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಫಸ್ಟ್ ಒಂದು ಡೂ ಫಾರ್ಮ್ಸ್ ಅನ್ನೋದು ಏನು ತಿಳ್ಕೊಳ್ಳಿ. ಡೂ ಫಾರ್ಮ್ಸ್ ಅಂದರೆ ಏನು ಅಂತಂದರೆ ಅಲ್ಲಿ ಡಸ್ ಇರುತ್ತೆ, ಡಿಡ್ ಇರುತ್ತೆ, ಡೂ ಇರುತ್ತೆ. ಅದನ್ನು ತಿಳ್ಕೊಂಡು ನಾವು ಏನು ಮಾಡ್ಕೊಳ್ತೇವೆ ಅಂದರೆ ಡೂ ಫಾರ್ಮ್ಸ್ ಮಾಡ್ಕೊಳ್ತೇವೆ. ರಾಣಿ ಟೀಚಸ್ ಹಿಂದಿ ಇದೆ. ಹೌದಾ? ಇದರ ಡೂ ಫಾರ್ಮ್ಸ್ ಹೆಂಗೆ ಬರಿತೇವೆ ಅಂತಂದರೆ ಇಲ್ಲಿ ನೋಡಿ, ಟೀಚಸ್ ಅಂದ್ ಇರೋದ್ರಿಂದ ಇಲ್ಲಿ ಏನಿದೆ, ಡಸ್ ಇದೆ ಒಂದು ತಿಳ್ಕೊಬೇಕು. ಅಥವಾ ಪ್ಲೇಡ್ ಅಂತ V2 ಫಾರ್ಮ್ದಲ್ಲಿ ಏನಾದರೂ ಇತ್ತು ಅಂದರೆ ಇಲ್ಲಿ ಡಿಡ್ ಇದೆ. ಇವು ತಿಳ್ಕೊಬೇಕು ನಮ್ಮ ಕಾನ್ಸೆಪ್ಟ್ ಬೇಸಿಕ್. ಹಾಗಿದ್ರೆ ಏನು ಮಾಡ್ಕೊಳ್ತೇವೆ, ಡಸ್ ಅನ್ನ ತಗೋಬೇಕಾಗತ್ತೆ. ಫಸ್ಟ್ಗೆ ಡಸ್ ರಾಣಿ ಟೀಚ್ ಹಿಂದಿ, ಈ ರೀತಿ ನಾವು ಬರಿಬೇಕಾಗತ್ತೆ. ಇದು ಗೊತ್ತಿರಲಿ ಒಂದು. ಅದನ್ನೇ ನಾವು ಕ್ವಶನ್ ಟ್ಯಾಗ್ ಇದನ್ನ ಹೆಂಗೆ ಮಾಡ್ಕೋಬಹುದು ನೋಡಿ. ಒಂದೇ ಕ್ವಶನ್ನ ಬೇರೆ ರೀತಿ. ಒಂದು ಡೂ ಫಾರ್ಮ್ಸ್ ಅಂದ್ರೆ ಈ ರೀತಿ ಬರ್ತೇವೆ. ಸಪೋಸ್ ಇದೇ ಕ್ವಶನ್ಸ್ ಅನ್ನ ರಾಣಿ ಟೀಚರ್ಸ್ ಹಿಂದಿ ಅಂತ ಕೊಟ್ಟು ಕ್ವಶನ್ ಟ್ಯಾಗ್ ಮಾಡಂತ ಕೇಳ್ತಾರೆ, ಅವಾಗ ಹೆಂಗ್ ಮಾಡ್ಕೋಬೇಕು, ಇಲ್ಲಿ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ಡಸ್ ಇದೆ ಅಲ್ವಾ, ಸೆಂಟೆನ್ಸ್ ಪಾಸಿಟಿವ್ ಇದೆ, ಬರುವಂತ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗತ್ತೆ. ಅದಕ್ಕೆ ನಾವೇನ್ ಮಾಡ್ಕೊಳ್ತೇವೆ, ಡಸ್ ಅಂಡ್ ಶಿ ಅಂತ ಬರಿತೇವೆ. ಗೊತ್ತಿರಲಿ. ಫ್ರೇಮಿಂಗ್ ಕ್ವಶನ್ ಏನಾದರೂ ಮಾಡಿದ್ರು, ರಾಣಿ ಟೀಚರ್ಸ್ ಹಿಂದಿ ಇದನ್ನ ಫ್ರೇಮಿಂಗ್ ಕ್ವಶನ್ ಕೇಳಿದ್ರು, ಇದೇ ಒಂದೇ ಕ್ವಶನ್, ಅವಾಗ ಏನ್ ಮಾಡ್ಕೊಳ್ತೇವೆ, ವಾಟ್ ಓಕೆ ಡಸ್ ರಾಣಿ ಟೀಚ್. ನೋಡಿ, ಒಂದೇ ಕ್ವಶನ್ ಅನ್ನ ಯಾವ ರೀತಿ ಕೂಡ ಕೇಳ್ಬೋದು. ನಾನು ಇದನ್ನ ಮೂರು ಎಟ್ ಎ ಟೈಮ್ ಯಾಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು, ಹೆಂಗ್ ಡೂ ಫಾರ್ಮ್ಸ್, ಹೆಂಗ್ ಕ್ವಶನ್ ಟ್ಯಾಗ್, ಹೆಂಗ್ ಫ್ರೇಮಿಂಗ್ ಕ್ವಶನ್ ಅಂತೇಳಿ. ಹೌದಾ? ಹಾಗೆ ಚಿಲ್ಡ್ರನ್ ಪ್ಲೇಡ್ ಹಾಕಿ ಹೇಗೆ ಬರಿಬಹುದು ಅಂತಂದ್ರೆ ಫಸ್ಟ್ಗೆ ಡೂ ಫಾರ್ಮ್ಸ್ ನೋಡೋಣ. ನೋಡಿ, ಡಿಡ್ ಚಿಲ್ಡ್ರನ್ ಪ್ಲೇ ಹಾಕಿ. ನೋಡಿ, ಇಷ್ಟೇ ಬರೆದ್ರೆ ಆಯ್ತು. ಅದೇ ರೀತಿ ಕ್ವಶನ್ ಟ್ಯಾಗ್ ಬಂದಾಗ ಏನ್ ಮಾಡ್ಕೊಳ್ತೇವೆ ಅಂದ್ರೆ ಇಲ್ಲಿ V2 ಫಾರ್ಮ್ ಇದೆ, ಹೀಗಾಗಿ ನಾವು ಏನ್ ಮಾಡ್ಕೊಳ್ತೇವೆ, ಡಿಡಂಟ್ ಅಂತ ತಗೊಂಡು ದೇ ಅಂತ ಬರೀತೀವಿ. ನೋಡಿ, ದಿಸ್ ಈಸ್ ವಾಟ್ ಕ್ವಶನ್ ಟ್ಯಾಗ್. ಇನ್ನು ಫ್ರೇಮಿಂಗ್ ಕ್ವಶನ್ ಬಂದಾಗ ನೋಡಿ ಏನ್ ಮಾಡ್ಕೊಂಡ್ರೆ, ವಾಟ್ ಡಿಡ್ ಚಿಲ್ಡ್ರನ್ ಪ್ಲೇ. ನೋಡಿ, ವಾಟ್ ಡಿಡ್ ಚಿಲ್ಡ್ರನ್ ಪ್ಲೇ, ದ ಚಿಲ್ಡ್ರನ್ ಪ್ಲೇಡ್ ಹಾಕಿ. ಈ ರೀತಿ ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟ್ ಅಕ್ಷತಾ ಸಿಂಗ್ಸ್ ನೈಸ್ಲಿ. ಹಾಗಿದ್ರೆ ಇದನ್ನ ಹೆಂಗ್ ಬರಿಬೇಕು ನೋಡಿ, ಅಕ್ಷತಾ ಸಿಂಗ್ಸ್ ನೈಸ್ಲಿ. ಅವಾಗ ಏನ್ ಮಾಡ್ಕೊಳ್ತೇವೆ ಅಂತಂದ್ರೆ ಇಲ್ಲಿ ಸಿಂಗ್ಸ್ ಅನ್ನೋದಿದೆ, ಈಗ ನಾವು ಏನ್ ಮಾಡ್ಕೊಳ್ತೇವೆ ಆಗಿದ್ರೆ, ಸೊ ದಿಸ್ ಈಸ್ ವಾಟ್ ವಿಲ್ ರೈಟ್ ಹಿಯರ್. ಫಸ್ಟ್ಗೆ ಡೂ ಫಾರ್ಮ್ ತಗೊಳ್ಳಿ, ಡಸ್ ಅಕ್ಷತಾ ಸಿಂಗ್ ನೈಸ್ಲಿ ಒಂದಿದು. ಎರಡನೇದು ಕ್ವಶನ್ ಟ್ಯಾಗ್ ಬಂದಾಗ ಡಸಂಟ್ ಶಿ ಅಂತ ಬರಿತೇವೆ. ಇನ್ ಥರ್ಡ್ ಒನ್ ನೈಸ್ಲಿ ಅಂಡರ್ಲೈನ್ ಮಾಡಿದ್ದೇನೆ, ಅದಕ್ಕೆ ನಾವೇನ್ ಮಾಡ್ಕೊಳ್ತೇವೆ, ಹೌ ಡಸ್ ಅಕ್ಷತಾ ಸಿಂಗ್. ಈ ರೀತಿ ನಮಗೆ ಗೊತ್ತಿರಬೇಕು ಮಾಡುವಂಥದ್ದು. ಇಲ್ಲಿ ಮೂರು ಕವರ್ ಆಯ್ತು. ನಿಮಗೇನ್ ಬೇಕು, ಡೂ ಫಾರ್ಮ್ ಬೇಕಾ, ಇದನ್ನ ಬರಿ. ಕ್ವಶನ್ ಟ್ಯಾಗ್ ಬರೀತೀರಾ, ಇದನ್ನ ಬರಿ. ಫ್ರೇಮಿಂಗ್ ಕ್ವಶನ್ ಕೇಳಿದ್ರೆ ಈ ರೀತಿ ಬರಿ. ಎಲ್ಲ ಕೂಡ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ದ ಕೈಟ್ ಫ್ಲೈಸ್ ವೆರಿ ಹೈ. ಹೌದಾ? ಹಾಗಿದ್ರೆ ಇದು ಫಸ್ಟ್ಗೆ ಡೂ ಫಾರ್ಮ್ಸ್ ಏನು, ಸಿ ದಿಸ್ ಒನ್, ಡಸ್ ಕೈಟ್ ಫ್ಲೈ ವೆರಿ ಹೈ. ನೋಡಿ, ಹಿಂಗೆ ತಗೋತೀವಿ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಬಂದಾಗ ಇಲ್ಲಿ ಫ್ಲೈಸ್ ಇದೆ, ಹೀಗಾಗಿ ನಾವು ಏನು ಮಾಡ್ಕೊಳ್ತೇವೆ, ಡಸಂಟ್ ಇಟ್ ಅಂತ ಬರೀತೇವೆ ಸೆಕೆಂಡ್ ಒನ್. ಹಾಗಿದ್ರೆ ವೆರಿ ಹೈ ಅಂತ ಇದೆ, ಇದಕ್ಕೆ ಫ್ರೇಮಿಂಗ್ ಕ್ವಶನ್ ಮಾಡಿದಾಗ ಹೌ ಡಸ್ ದ ಕೈಟ್ ಫ್ಲೈ. ನೋಡಿ, ಮೂರು ಅಂಕದಲ್ಲಿ ಬಿಡಿಸಿರೋ ಉದ್ದೇಶ ಒಂದೇ, ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ಅಂತೆ. ಹೌದಾ? ಹಾಗೆ ಇದೊಂದು ಕ್ವಶನ್ಸ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಈ ಮೂರನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಯು ವಿಲ್ ಗೆಟ್ ದ ಐಡಿಯಾಸ್. ಹೌದಾ? ಇದ್ರ ಜೊತೆಗೆ ಇನ್ನೂ ನಿಮ್ಗೆ ಕ್ಲಾರಿಟಿ ಬೇಕು ಅಂದರೆ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಜಸ್ಟ್ ಕೊಡ್ತಾ ಹೋಗುತ್ತೆ, ನಿಮ್ಗೊಂದು ಇನ್ನೂ ಇದ್ರ ಬಗ್ಗೆ ಐಡಿಯಾ ಸಿಗಲಿ ಅನ್ನೋ ಉದ್ದೇಶದಿಂದ. ಹಾಗಿದ್ರೆ ಫಸ್ಟ್ ಒನ್ ನೋಡಿ, ವೆರಿ ಸಿಂಪಲ್.
ಡೂ ಫಾರ್ಮ್ಸ್. ಹಿ ಗೇವ್ ಅ ಬುಕ್ ಏನು ಬರಿತೇವೆ? ಡಿಡ್ ಹಿ ಗಿವ್ ಅ ಬುಕ್ ಅಂತ ಬರಿತೇವೆ. ಡಿಡ್ ಹಿ ಗಿವ್ ಅ ಬುಕ್ ಡೂ ಫಾರ್ಮ್ಸ್ ಇದರದ್ದು. ಶೀಲಾ ಟೀಚಿಸ್ ಇಂಗ್ಲಿಷ್ ಇದರ ಆನ್ಸರ್ ಏನು? ಡಸ್ ಅಂತ ತಗೋತೀವಿ. ಡಸ್ ಶೀಲಾ ಟೀಚಿಸ್ ಅಂತಲ್ಲ, ಡಸ್ ಶೀಲಾ ಟೀಚ್. ನೋಡಿ, ಡಸ್ ಶೀಲಾ ಟೀಚ್ ಇಂಗ್ಲಿಷ್. ಪವನ್ ಬಿಹೇವ್ಸ್ ಪ್ರಾಪರ್ಲಿ ಅಂತ ಬಂದಾಗ ಮತ್ತೆ ನಾವು ಡಸ್ ತಗೋತೀವಿ. ಡಸ್ ಪವನ್ ಬಿಹೇವ್ ಪ್ರಾಪರ್ಲಿ. ನೆಕ್ಸ್ಟ್ ಚಿಲ್ಡ್ರನ್ ಲರ್ನ್ ಹಿಂದಿ ಇದನ್ನೇನು ಮಾಡ್ಕೋತೇವೆ? ಸೀರೀಸ್ 1 ಡೂ ಚಿಲ್ಡ್ರನ್ ಲರ್ನ್ ಹಿಂದಿ ಈ ರೀತಿ ತಗೋ. ದಿಸ್ ಈಸ್ ವಾಟ್ ಇಯರ್ ಡೂ ಫಾರ್ಮ್ಸ್ ನೆನಪಿರಲಿ. ಇನ್ನು ಕ್ವಶನ್ ಟ್ಯಾಗ್ ನೋಡಿ, ಸ್ವಲ್ಪ ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತಿದ್ದೀನಿ ಬೇಗಾಗಿ. ವಿ ಆರ್ ಲಿಸ್ನಿಂಗ್ ಸಾಂಗ್ ಕ್ವಶನ್ ಟ್ಯಾಗ್ ಇದನ್ನ ಹೆಂಗೆ ಮಾಡ್ತೀವಿ ನಾವು? ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಕ್ವಶನ್ ಟ್ಯಾಗ್ ಕಲಿಬೋದು, ಹೌದಾ? ಅದೇ ಆರನ್ನು ಇಲ್ಲಿ ಬರಿತೀವಿ. ಒಂದು ಪಾಸಿಟಿವ್ ಸೆಂಟೆನ್ಸ್ ಇರೋದು ಬರುವಂಥ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗತ್ತೆ, ಆರ್ ಅಂಡ್ ವಿ ಅಂತ ಬರಿತೀವಿ. ಇಲ್ಲೂ ಕೂಡ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಆರ್ ವಿ ಅಂತ ಬರಿತೀವಿ. ಐ ಆಮ್ ಟಾಲರ್ ದೆನ್ ಯು ಆಲ್ಮೋಸ್ಟ್ ಭಾಳ ಕೇಳ್ತಾರೆ, ಕ್ಲಾರಿಟಿ ಇರಲಿ. ಇಲ್ಲಿ ಐ ಆಮ್ ಟಾಲರ್ ದೆನ್ ಯು ಬಂದಾಗ ನಮ್ಗೆ ಬರುವಂಥ ಆನ್ಸರ್ ಆರ್ ಅಂಡ್ ಡೈ ಅಂತ ಇರುತ್ತೆ, ಗೊತ್ತಿರಲಿ, ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ, ಬೆಳ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಆಮ್ ಎ ಸ್ಟೂಡೆಂಟ್ ಹೀಗಂದಾಗ ಏನು ಮಾಡ್ಕೋತೀವಿ? ಕ್ವಶನ್ ಟ್ಯಾಗ್ ಈ ಥರ ಏನು ಬರೀಬೋದು ಅಂತಂದಾಗ ನೋಡಿ, ಇದಕ್ಕೆ ಏನೇನು ವ್ಯತ್ಯಾಸ ಅಂತ ತಿಳ್ಕೊರಿ. ನೋಡಿ, ಐ ಆಮ್ ಟಾಲರ್ ದೆನ್ ಯು ಆನ್ಸರ್ ಏನು? ಆರ್ ಅಂಡ್ ಐ, ಹೌದಾ? ಇಲ್ಲೂ ಕೂಡ ಐ ಆಮ್ ಎ ಸ್ಟೂಡೆಂಟ್ ಅಂದಾಗ ಆರ್ ಅಂಡ್ ಐ ಕೂಡ ಬರಿಬೇಕಾಗತ್ತೆ. ಮತ್ತೆ ಆರ್ ಅಂಡ್ ಐ ಆಮ್ ನಾಟ್ ಟಾಲರ್ ದೆನ್ ಯು ಇಲ್ಲಿ ನೆಗೆಟಿವ್ ಇದೆ, ಅವಾಗ ಏನು ಮಾಡ್ಕೋಬೇಕು? ಆರ್ ಐ ಬರೆಯೋಂಗಿಲ್ಲ. ಇದಕ್ಕೇನಂತಂದರೆ ಆಮ್ ಐ ಬರಿಬೇಕಾಗತ್ತೆ. ಸ್ವಲ್ಪ ಇವೆರಡು ಕೂಡ ಇಂಪಾರ್ಟೆಂಟು. ಹಾಗಂತ ಸಡನ್ ಆಗಿ ಇಲ್ಲಿ ಆರ್ ಐ ಬರೆಯೋಂಗಿಲ್ಲ, ಅದೊಂದು ಸ್ವಲ್ಪ ನೆನಪಿರಲಿ. ದೇ ಹ್ಯಾವ್ ಗಾನ್ ಟು ಚರ್ಚ್ ಅಂತಂದಾಗ ಹ್ಯಾವಂಟ್ ದೇ ಅಂತ ಬರಿಬೇಕಾಗತ್ತೆ, ಹೌದಾ? ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ತಮಗಿರಲಿ. ರಾಧಾ ಟೀಚರ್ಸ್ ಇಂಗ್ಲೀಷ್ ಬಂದಾಗ ಡಸಂಟ್ ಶಿ ಅಂತ ಬರಿಬೇಕಾಗತ್ತೆ. ದೇ ಡಿಡ್ ನಾಟ್ ಕಂಪ್ಲೀಟ್ ದ ಹೋಮ್ವರ್ಕ್ ಅಂತಂದಾಗ, ಕ್ಲಾಸ್ ವರ್ಕ್ ಅಂತಂದಾಗ ಡಿಡ್ ದೆ ಅಂತ ಕೂಡ ಬರಿಬೇಕಾಗತ್ತೆ. ಇನ್ನು ಫ್ರೇಮಿಂಗ್ ಕ್ವಶನ್ ನೋಡಿ, ವಾಟ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಅಂತ ತಗೋತೇವೆ. ದೇ ಪ್ಲೇಡ್ ಇನ್ ದ ಪಾರ್ಕ್ ಇದರ WH ಕ್ವಶನ್ ಏನು? ವೇರ್ ಡಿಡ್ ದೇ ಪ್ಲೇ? ಶಿ ಪ್ರೇಸ್ ಎವ್ರಿ ಮಾರ್ನಿಂಗ್ ಅಂತಂದ್ರಾಗ ಇಲ್ಲೇನು ಮಾಡ್ಕೋತೀವಿ? ಇದ್ರ ಬಗ್ಗೆ ಎಲ್ಲ ಕೂಡ ಗೊತ್ತಿರಲಿ. ಚಿಲ್ಡ್ರನ್ ಪ್ಲೇ ಹಾಕಿ ಇವನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬಿಡಲಿಕ್ಕೆ ಟ್ರೈ ಮಾಡಿದ್ದೇನೆ, ಸ್ವಲ್ಪ ಐಡಿಯಾ ಕೂಡ ಗೊತ್ತಾಗಲಿ ನಿಮಗಂತೆ. ಓಕೆ, ಸೊ ಸಿಂಪಲ್ ಕಾನ್ಸೆಪ್ಟನ್ನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಇನ್ನೂ ಏನೋ ಗೊತ್ತಾಗಲಿಲ್ಲ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡ್ಕೋಬೋದು.